ಒಂದು ಹಳ್ಳಿಯ ಹತ್ತಿರದ ಬಾಳೆ ತೋಟದಲ್ಲಿ ಮೈನಾ ಹಕ್ಕಿ ತನ್ನ ಗಂಡ ಶ್ಯಾಮ್ ಹಕ್ಕಿ ಮತ್ತು ಇಬ್ಬರು ಪುಟ್ಟ ಮಕ್ಕಳ ಜೊತೆ ವಾಸಿಸ್ತಾ ಇದ್ಲು. ಮೈನಾ ಹಕ್ಕಿ ತುಂಬ ಜವಾಬ್ದಾರಿಯುತ ಹಕ್ಕಿ. ಮನೆ, ಮಕ್ಕಳು, ಆಹಾರ ಎಲ್ಲವನ್ನ ತುಂಬ ಎಚ್ಚರಿಕೆಯಿಂದ ನೋಡಿಕೊಳ್ತಾ ಇದ್ಲು. ಅದೇ ತೋಟದಲ್ಲಿ ಹಳ್ಳಿಯಲ್ಲಿಯ ಬುದ್ಧಿವಂತ ಅನಿಸಿಕೊಂಡ ಕಾಗೆ ಕಾಲು ಕೂಡ ವಾಸಿಸ್ತಾ ಇದ್ದ. ಕಾಲು ತುಂಬ ಆಲೋಚನೆ ಮಾಡುವ ಸ್ವಭಾವದ ಕಾಗೆ, ಆದರೆ ಸ್ವಲ್ಪ ಬುದ್ಧಿಶಕ್ತಿಯೂ ಇತ್ತು. ಯಾವ ವಿಷಯದಲ್ಲೂ ಯೋಚಿಸುವುದು, ಚಿಂತಿಸುವುದು, ಸಲಹೆ ಕೊಡುವುದು ಇವೇ ಅವನ ಹವ್ಯಾಸ. ಒಂದು ದಿನ ತೋಟದ ಹತ್ತಿರದ ಹಳೆಯ ಬಟ್ಟಲಿನಲ್ಲಿ ಒಂದು ದೊಡ್ಡ ಹೂವಿನ ಜೇನುಹುಳು ಬಿದ್ದು ಹೋಯಿತು. ಆ ಜೇನುಹುಳು ಹತ್ತಿರದಲ್ಲಿದ್ದ ಹಣ್ಣಿನ ರಸವನ್ನು ಕುಡಿತಾ ಇತ್ತು. ಇದನ್ನು ನೋಡಿ ಮೈನಾ ಹಕ್ಕಿ ಮತ್ತು ಶ್ಯಾಮ್ ಹಕ್ಕಿ ಬೆಚ್ಚಿ ಬೀಳ್ತಾರೆ. ಅಯ್ಯೋ, ನಮ್ಮ ಮಕ್ಕಳಿಗೆ ಹಣ್ಣು ಬೇಕಿತ್ತು, ಈಗ ಈ ಜೇನುಹುಳು ಎಲ್ಲ ರಸವನ್ನು ಕುಡಿಯುತ್ತೋ ಏನೋ. ಅವರು ಏನು ಮಾಡಬೇಕು ಎಂದು ಯೋಚಿಸ್ತಾ ಇದ್ದಾಗ ಅಲ್ಲಿಗೆ ಕಾಗೆ ಕಾಲು ಬರ್ತಾನೆ. ಮೈನಾ ಹಕ್ಕಿ ಕೇಳ್ತಾಳೆ, ಕಾಲಣ್ಣ, ಈ ಜೇನುಹುಳುವನ್ನು ಏನು ಮಾಡೋದು? ಇದು ಎಲ್ಲ ರಸ ಕುಡಿತಾ ಇದೆ. ಕಾಲು ಹಾಸ್ಯವಾಗಿ ಹತ್ತಿರ ಹೋಗಿ ನೋಡಿ ತನ್ನ ಹಳೆಯ ಬುದ್ಧಿಯನ್ನು ಬಳಸಿಕೊಂಡು ಹೇಳ್ತಾನೆ, ನೀವು ಏನು ಮಾಡಬೇಡಿ ಅಕ್ಕ, ಇದರ ಹತ್ತಿರ ನಿಂತು ಜೋರಾಗಿ ಕೂಗಿ ನೋಡೋಣ ಏನಾಗುತ್ತೆ ಅಂತ. ಅಷ್ಟೊತ್ತಿಗೆ ಮೈನಾ ಹಕ್ಕಿ ಮತ್ತು ಶ್ಯಾಮ್ ಹಕ್ಕಿ ಇಬ್ಬರೂ ಸೇರಿ ಜೋರಾಗಿ ಕೂಗಲು ಶುರು ಮಾಡ್ತಾರೆ. ಅಷ್ಟರಲ್ಲಿ ಜೇನುಹುಳು ಭಯದಿಂದ ಬಡಬಡನೆ ಹಾರಿ ಹೋಯಿತು. ಜೇನುಹುಳು ಹೋದ ತಕ್ಷಣ ಹಣ್ಣುಗಳು ಉಳಿದು ಬಿಟ್ವು. ಮೈನಾ ಹಕ್ಕಿ ನಗ್ತಾಳೆ. ತಕ್ಷಣವೇ ಕಾಲುವಿಗೆ ಕೆಲವು ಹಣ್ಣುಗಳನ್ನು ಕೊಟ್ಟು ನಿನ್ನ ಹೃದಯ ಬಂಗಾರದಂತಿದೆ ಅಂತ ಹೊಗಳ್ತಾಳೆ. ಮತ್ತೆ ಹೇಳ್ತಾಳೆ, ನೀನು ನಮ್ಮ ಹಣ್ಣುಗಳನ್ನು ಉಳಿಸಿದ್ದೀಯಾ, ಇದಕ್ಕಾಗಿ ನಿನಗೆ ಯಾವಾಗಲೂ ಧನ್ಯವಾದ. ಕಾಲು ತನ್ನ ಬುದ್ಧಿಶಕ್ತಿಯಿಂದ ತೋಟದ ಬೇರೆ ಹಕ್ಕಿಗಳಿಗೂ ಹೇಳ್ತಾನೆ, ತಲೆಯಲ್ಲಿ ಬುದ್ಧಿ ಇದ್ದರೆ ದೊಡ್ಡ ದೊಡ್ಡ ಜಗಳ ಬೇಡ, ಸ್ವಲ್ಪ ಬುದ್ಧಿಶಕ್ತಿ ಸಾಕು, ಅದು ದೊಡ್ಡ ತೊಂದರೆಗಳನ್ನು ದೂರ ಮಾಡ್ತದೆ. ಈ ಕಥೆಯ ನೀತಿ, ಯೋಚನೆ ಅತಿ ದೊಡ್ಡ ಶಕ್ತಿ. ಕೆಲವೊಮ್ಮೆ ಕೇವಲ ಜೋರಾಗಿ ಕೂಗುವುದರಿಂದಲೂ ಸಮಸ್ಯೆ ಬಗೆಹರಿಯಬಹುದು. ನಿಜವಾದ ಶಕ್ತಿ ಅಂದರೆ ಬುದ್ಧಿಶಕ್ತಿ.